ಒಳ್ಳೆದಾಗ್ಲಿ, ಅವರ ಒಳ್ಳೆ ವಿಚಾರಗಳಿಗೆ ಇದು ಉಪಯೋಗ ಆಗ್ಲಿ. ಹಾಗೆ ನಿನ್ ಯಾವುದೇ ತೊಂದರೆಗಳು ಅವರಿಗೆ ಬರದಿರ್ಲಿ, ದೇವರ ಆಶೀರ್ವಾದ ಇರ್ಲಿ. ಸಹಾಯ ಮಾಡಿದ ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲರೂ ಸಹಾಯ ಮಾಡಿದಕ್ಕೆ ಥ್ಯಾಂಕ್ಸ್. ಥ್ಯಾಂಕ್ಸ್ ಅಲ್ಲ. ದುರಂತ ನಡೆಯುವಂತಹ ಸಂದರ್ಭದಲ್ಲಿ ನಾವು ವಿಜಯ್ ವಿಖ್ಯಾತ್ ಸರ್ ಅವರಲ್ಲಿ ನಾವು ವಿನಂತಿಸಿದಾಗ ಸರಿಯಾದ ಸಮಯಕ್ಕೆ ಅವರು ಬಂದು ಒಂದು ವಿಡಿಯೋ ಮಾಡಿ ನೀವೆಲ್ಲರೂ ಸಹಾಯ ಮಾಡುವುದಕ್ಕೆ ಅವರ ಮುಖಾಂತರ ಒಂದು ದಾರಿಯಾಗಿದೆ. ಇದರ ಹಿಂದೆ ಯಾವುದು ಕೂಡ ನನ್ನದಿಲ್ಲ. ಮೊಟ್ಟ ಮೊದಲನೇದಾಗಿ ಸಹಕಾರ ಆಗಬೇಕಿದ್ರೆ ಈ ಶಿಕ್ಷಕರು ಮೊಟ್ಟ ಮೊದಲ ಕಾರಣ. ಹಾಗೆ ಇವರಿಗೆ ನಾವು ಯಾರು ಸಹಾಯ ಮಾಡಿರೋದಲ್ಲ, ಆ ಭಗವಂತ ನಮ್ಮ ಮುಖಾಂತರವಾಗಿ ಅವರಿಗೆ ತಲುಪಿಸಿರುವಂತಹದ್ದು. ಸೊ ಅವರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಕಲೀರಿ, ಹಾಗೇನೆ ಒಳ್ಳೆ ಉದ್ಯೋಗ ಎಲ್ಲ ಅವರಿಗೆ ಸಿಗ್ಲಿ. ಈ ಮನೆ ಇವತ್ತು ಸಣ್ಣ ಮನೆ ನಿಮ್ ಜೊತೆ ಇರ್ಬೋದು, ಆದ್ರೆ ಮುಂದೊಂದಿನ ನೀವು ಕಲಿತು ಒಳ್ಳೆ ಉದ್ಯೋಗಕ್ಕೆ ಹೋಗಿ ದೊಡ್ಡ ಬೃಹದಾಕಾರದ ನಿಮ್ಮ ಕನಸಿನ ಮನೆಯನ್ನ ಕಟ್ಟಿ ಅಮ್ಮನನ್ನು ನೀವೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ಆಯ್ತಾ? ಹಾಗೆಯೇ ಹಣವನ್ನ ಹಾಕಿರ್ತಕ್ಕಂಥ ನೀವುಗಳು ಕಾರಣ. ಅದರಿಂದ ಒಳ್ಳೆಯ ರೀತಿಯಲ್ಲಿ ಅವರ ಬೆಳವಣಿಗೆಯನ್ನ ಪಡ್ಕೊಳ್ಳಿ, ಅವರ ಎಲ್ಲ ಕನಸುಗಳು ನನಸಾಗ್ಲಿ, ಒಂದು ಉತ್ತಮವಾದ ರೀತಿಯಲ್ಲಿ ಅವರ ಜೀವನ ಬೆಳಗ್ಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಕೂಡ ನಾನ್ ನಂಬತಕ್ಕಂತಹ ಆರಿಕೋಡಿ ಅಮ್ಮ, ಈ ಸ್ಥಳ ಸಾನ್ನಿಧ್ಯದ ಶರವೂರು ದುರ್ಗಾ ಪರಮೇಶ್ವರಿ ಅಮ್ಮ ಎಲ್ಲರೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ. ನಿಮ್ಮ ಮನೆಯವರಿಗೆ, ಮಕ್ಕಳಿಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಕೊಡ್ಲಿ ಅಂತ ದೇವ್ರ ಜೊತೆ ಪ್ರಾರ್ಥನೆಯನ್ನ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ಒಂದು ಹೊಸ ವಿಡಿಯೋಗೆ ಸ್ವಾಗತ ನಿಮಗೆಲ್ಲರಿಗೂ ಕೂಡ. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ನಾವು ಕಳೆದ ಬಾರಿ ಒಂದು 10 ದಿನಗಳ ಹಿಂದೆ ಈ ಒಂದು ಆಲಂಕಾರಿನ ನೆಕ್ಕಿಲಾಡಿಗೆ ಬಂದಿದ್ವಿ. ಈ ಮನೆಯವರೆಲ್ಲ ಕೂಡ ಶಾಲೆಯ ವಾರ್ಷಿಕೋತ್ಸವಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಮನೆಗೆ ಅಗ್ನಿ ಅವಘಡ ಸಂಭವಿಸಿ ಸಂಪೂರ್ಣವಾಗಿ ಒಳಭಾಗದಲ್ಲಿ ಉರಿದು ಹೋಗಿರ್ತದೆ. ದಯವಿಟ್ಟು ನೀವೆಲ್ಲ ಕೂಡ ಈ ಮನೇಲಿರ್ತಕ್ಕಂತಹ ಒಬ್ಳು ತಾಯಿ, ಹಾಗೆಯೇ 2 ಜನ ಕಲಿತಿರ್ತಕ್ಕಂತಹ, ಒಬ್ರು 10th ಅಲ್ಲಿ ಕಲಿತಿದ್ದಾರೆ, ಮತ್ತೊಬ್ರು PUC ಯಲ್ಲಿ ಕಲಿತಿರ್ತಕ್ಕಂತಹ ಈ ಒಂದು ವಿದ್ಯಾರ್ಥಿಗಳಿಗೆ ನೆರವಾಗುವ ದೃಷ್ಟಿಯಿಂದ, ಹಾಗೆಯೇ ಆ ತಾಯಿಯ ಒಂದು ಕಷ್ಟಕ್ಕೆ ನಾವು ಒಂದಷ್ಟರ ಮಟ್ಟಿಗೆ ಅವರಿಗೆ ಸಹಕಾರ ಕೊಡೋಣ ಅಂತ ಹೇಳುವ ದೃಷ್ಟಿಯಿಂದ ವಿಡಿಯೋವನ್ನ ಮಾಡಿದ್ವಿ. ಇದಕ್ಕೆ ನನಗೆ ಸಂಪೂರ್ಣವಾದ ಸಹಕಾರವನ್ನ ಕೊಟ್ಟಿರುವಂತಹದ್ದು, ಅಲ್ಲಿಂದ ಬಂದು ಮಾಡಬೇಕಿದ್ರೆ ಈ ಶಾಲೆಯಲ್ಲಿ ನನಗೆ ಇರ್ತಕ್ಕಂಥ ಒಂದು ನಂಬಿಕಸ್ಥ ಈ ಅಧ್ಯಾಪಕರು ಒಂದು ಕೇವಲ ಪಾಠದ ವಿಚಾರದಲ್ಲಿ ಮಾತ್ರ ಆ ವಿದ್ಯಾರ್ಥಿಗಳಿಗೆ ನೆರವಾಗ್ತಕ್ಕಂಥದ್ದಲ್ಲ. ದುರ್ಗಾಂಬದಲ್ಲಿರುವಂತಹ ಇವರು ಪ್ರಾಂಶುಪಾಲರಾಗಿರ್ಬೋದು, ದೈಹಿಕ ಶಿಕ್ಷಕರಾಗಿರ್ಬೋದು, ಅಥವಾ ಸಹ ಶಿಕ್ಷಕರಾಗಿರ್ಬೋದು, ಇವರೆಲ್ಲರೂ ಕೂಡ ಆ ವಿದ್ಯಾರ್ಥಿಗಳ ಮನೆಗೆ ಈ ರೀತಿಯ ತೊಂದರೆ ಆಯ್ತು ಅಂತ ಹೇಳುವಾಗ ನನ್ನನ್ನು ಕರೆಸಿ ವಿಡಿಯೋವನ್ನ ಮಾಡಿಸಿ ಅವರಿಗೆ ಸಹಕಾರ ಆಗೋಣ ಅಂತ ಹೇಳುವ ದೃಷ್ಟಿಯಿಂದ ಸಂಪೂರ್ಣವಾಗಿ ತೊಡಗಿಸಿಕೊಂಡ್ರು. ಅದಕ್ಕಾಗಿ ಈ ಶಿಕ್ಷಕರಿಗೆ, ಶಾಲೆಯ ಸಂಪೂರ್ಣವಾದ ಶಿಕ್ಷಕ ವೃಂದಕ್ಕೆ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ, ನಿಮ್ಮ ಈ ರೀತಿಯ ಒಂದು ಒಳ್ಳೆಯ ನಡೆಗೆ ಬೇಕಾಗಿ. ಹಾಗೆ ವಿಡಿಯೋವನ್ನ ಮಾಡಿದೆ, ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನ ಕೊಟ್ಟರು. ನಮ್ಮ ವಿಡಿಯೋದ ಜೊತೆಗೆ ಈ ಊರಿನವರು ಕೂಡ ಬೇರೆ ಬೇರೆ ರೀತಿಯಲ್ಲಿ ವಿಡಿಯೋವನ್ನ ಮಾಡಿದ್ರು. ಅದು ಕೂಡ ಅವರಿಗೆ ಒಂದಷ್ಟರ ಮಟ್ಟಿಗೆ ಸಹಾಯವನ್ನ ಮಾಡುವಂತಹ ದಾರಿ. ಅದಕ್ಕೂ ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮೊನ್ನೆ ಒಂದು ದಿನ ಈ ಪರಿಸರದ JP ಅಂತ ಹೇಳುವವರು, ಅವರು ಕೂಡ ವಿಡಿಯೋವನ್ನ ಮಾಡಿ ಬಂದು ಅವರಿಗೆ ಅಮೌಂಟ್ ಅನ್ನ ಕೊಟ್ಟಿದ್ದಾರೆ, ಅವರಿಂದ ಆಗುವಷ್ಟರ ಮಟ್ಟಿಗೆ. ಮತ್ತೊಬ್ರು ಯಾರೋ ಒಂದು ನನಗೆ ಫೋಟೋವನ್ನ ಕಳಿಸಿದ್ರು, ಸುಮಾರು 22,000 ತಂದು ಕೊಟ್ಟಿದ್ದಾರಲ್ಲ, ಮತ್ತೊಬ್ರು ಮನೆಗೆ ಗೊತ್ತಿಲ್ವಾ, ಅಮ್ಮನ ಕೈಯಲ್ಲಿ ಕೊಟ್ಟಿರ್ಬೇಕು, ನನಗೆ ಫೋಟೋ ಕಳಿಸಿದ್ದಾರೆ, ಅವ್ರು ತಂದು ಕೊಟ್ಟಿದ್ದಾರೆ. ಹಾಗೆ ಒಂದು ಊರಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳುವಾಗ ಊರವರೆಲ್ಲ ಒಗ್ಗಟ್ಟಾಗ್ತಾರೆ ನೋಡಿ, ಅದೊಂದು ಖುಷಿಯ ವಿಚಾರ. ಹಾಗೆ ನಮ್ಮಿಂದ ಕಲೆಕ್ಷನ್ ಆಗಿರ್ತಕ್ಕಂಥದ್ದು, ಬೇರೆ ಬೇರೆ ಊರಿನಿಂದ ಕಲೆಕ್ಷನ್ ಮಾಡಿರ್ತಕ್ಕಂಥದ್ದು ಸುಮಾರು 40,500 600 ರೂಪಾಯಿ, 100 ರೂಪಾಯಿ ಅದೇ ಅಕೌಂಟ್ ಅಲ್ಲಿ ಇರ್ತದೆ. ಹಾಗೆ 40,500 ರೂಪಾಯಿಗಳನ್ನ ಇವತ್ತು ಈ ಮನೆಯವರಿಗೆ ಕೊಡುವಂತ ಕೆಲಸವನ್ನ ಮಾಡ್ತೇವೆ. ಇದರ ಹಿಂದೆ ಯಾವುದು ಕೂಡ ನನ್ನದಿಲ್ಲ. ಮೊಟ್ಟ ಮೊದಲನೇದಾಗಿ ಸಹಕಾರ ಆಗಬೇಕಿದ್ರೆ ಈ ಶಿಕ್ಷಕರು ಮೊಟ್ಟ ಮೊದಲ ಕಾರಣ. ಹಾಗೆಯೇ ಹಣವನ್ನ ಹಾಕಿರ್ತಕ್ಕಂಥ ನೀವುಗಳು ಕಾರಣ. ನಿಮಗೆಲ್ಲರಿಗೂ ಕೂಡ ನಾನ್ ನಂಬತಕ್ಕಂತಹ ಆರಿಕೋಡಿ ಅಮ್ಮ, ಈ ಸ್ಥಳ ಸಾನ್ನಿಧ್ಯದ ಶರವೂರು ದುರ್ಗಾ ಪರಮೇಶ್ವರಿ ಅಮ್ಮ ಎಲ್ಲರೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ. ನಿಮ್ಮ ಮನೆಯವರಿಗೆ, ಮಕ್ಕಳಿಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನ ಕೊಡ್ಲಿ ಅಂತ ದೇವ್ರ ಜೊತೆ ಪ್ರಾರ್ಥನೆಯನ್ನ ಮಾಡ್ತೇನೆ. ಹಾಗೆಯೇ ನೀವು ಕೊಟ್ಟಿರುವಂತ 40,500 ರೂಪಾಯಿಯನ್ನ ಈ ಮನೆಯವರಿಗೆ ಈಗ ಕೊಡುವಂತ ಕೆಲಸ. ಅದರಿಂದ ಒಳ್ಳೆಯ ರೀತಿಯಲ್ಲಿ ಅವರ ಬೆಳವಣಿಗೆಯನ್ನ ಪಡ್ಕೊಳ್ಳಿ, ಅವರ ಎಲ್ಲ ಕನಸುಗಳು ನನಸಾಗ್ಲಿ, ಒಂದು ಉತ್ತಮವಾದ ರೀತಿಯಲ್ಲಿ ಅವರ ಜೀವನ ಬೆಳಗ್ಲಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಸರ್, ನಿಮ್ಮ ಮೂಲಕವಾಗಿ ಹಣವನ್ನು ಹಾಕಿರುವ ಎಲ್ಲರಿಗೂ ಒಂದು ಧನ್ಯವಾದ ಸಲ್ಲಿಸಬೇಕು ಅಂತ. ಈ ಒಂದು ದುರಂತ ನಡೆಯುವಂತಹ ಸಂದರ್ಭದಲ್ಲಿ ನಾವು ವಿಜಯ್ ವಿಖ್ಯಾತ್ ಸರ್ ಅವರಲ್ಲಿ ನಾವು ವಿನಂತಿಸಿದಾಗ ಸರಿಯಾದ ಸಮಯಕ್ಕೆ ಅವರು ಬಂದು ಒಂದು ವಿಡಿಯೋ ಮಾಡಿ ನೀವೆಲ್ಲರೂ ಸಹಾಯ ಮಾಡುವುದಕ್ಕೆ ಅವರ ಮುಖಾಂತರ ಒಂದು ದಾರಿಯಾಗಿದೆ. ಆದ್ದರಿಂದ ನಮ್ಮ ವಿದ್ಯಾಸಂಸ್ಥೆ ಈ ವಿದ್ಯಾರ್ಥಿಗೆ ಈ ರೀತಿಯ ಒಂದು ಸಹಾಯ ನೀಡಿರುವುದಕ್ಕೆ ನಿಮಗೆ ನಮ್ಮ ಹೃದಯಪೂರ್ವಕವಾದ ಧನ್ಯವಾದಗಳು. ಓಕೆ ಸರ್, ಧನ್ಯವಾದ. ನಿಮಗೂ ಒಳ್ಳೆದಾಗ್ಲಿ. ಶ್ರೇಷ್ಠ, ನೀವೇನಾದ್ರೂ 2 ಮಾತು ಎಂತ ಇಲ್ಲ ಅಲ್ಲ? ಓಕೆ. ಹಾಗೇನೆ ನಮ್ಮ ಪ್ರಾಂಶುಪಾಲರಿದ್ದಾರೆ, ಅವರೇ ಆ ಹಣವನ್ನ ಅವರಿಗೆ ವರ್ಗಾಯಿಸಿದ್ರೆ ತುಂಬಾನೇ ಒಳ್ಳೇದು. ಹಿರಿಯರು ಕೂಡ ಹೌದು ಅಲ್ಲ, ನಮ್ಮೆಲ್ಲ ಕಂಪೇರ್ ಮಾಡಿದ್ರೆ ನೀವೇ ಹಿರಿಯರಿದ್ದೀರಿ. ಅವರ ಕೈಯಿಂದ ಅವರು ಮಕ್ಕಳು ಪಡ್ಕೊಳ್ಳಿ. ಅಮ್ಮ ಎಲ್ಲಿಗೆ ಔಟ್ಸೈಡ್ ಮದುವೆಗೇನು ಹೋಗಿದ್ದಾರೆ, ಹಾಗೆ ಇವರ ಮೂಲಕ ಅವರಿಗೆ ತಲುಪಿಸ್ತಾ ಇದ್ದೇವೆ. ದಯವಿಟ್ಟು
ಬನ್ನಿ ಬಲೆ ನೀವು ನಿಮ್ಮ ಮೂಲಕ ಬಲೆ ಶ್ರೇಷ್ಠಣ್ಣ. ಓಕೆ ಇಜಿ ನಮ್ಮ ಒಟ್ಟಿಗೆ ಇಲ್ಲ ಬಲೆ ಅವರು ಕೊಡ್ಲಿ, ಅವ್ರು ಕೊಟ್ಟು ಓಕೆ ಒಳ್ಳೇದಾಗ್ಲಿ, ಅವರ ಒಳ್ಳೆ ವಿಚಾರಗಳಿಗೆ ಇದು ಉಪಯೋಗ ಆಗ್ಲಿ. ಹಾಗೆ ನೀನು ಯಾವುದೇ ತೊಂದರೆಗಳು ಅವರಿಗೆ ಬರದಿರ್ಲಿ, ದೇವರ ಆಶೀರ್ವಾದ ಇರಲಿ. ಹಾಗೇನೆ ಮೊನ್ನೆ ಅಳ್ತಾ ಮಾತಾಡಿದ್ರು, ಒಂದೆರಡು ಮಾತಲ್ಲಿ ಥ್ಯಾಂಕ್ಸ್ ಹೇಳ್ತೀರಾ ಎಲ್ರಿಗೂ? ಓಕೆ, ಸಹಾಯ ಮಾಡಿದ ಎಲ್ಲರಿಗೂ ಥ್ಯಾಂಕ್ಸ್. ಓಕೆ, ಇನ್ನಷ್ಟು ನಿಮ್ಮ ಎಜುಕೇಶನ್ ಎಲ್ಲ ಒಳ್ಳೇದು ಮಾಡಿ, ಈ ನೋವನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ಬೇಡಿ, ಎಲ್ಲ ಒಳ್ಳೆ ದಿನಗಳು ಬರ್ತದೆ. ಹಾಗೇನೆ ಮುಂದೊಂದು ದಿನ ನೀವು ಕಲಿತು ಒಂದು ಒಳ್ಳೆ ಉದ್ಯೋಗಕ್ಕೆ ಹೋದ್ಮೇಲೆ ಯಾರಿಗಾದ್ರೂ ಈ ತೊಂದರೆ ಇದ್ರೆ ನೀವು ಕೂಡ ಸಹಾಯವನ್ನ ಮಾಡಿ ಅಲ್ವಾ? ಓಕೆ, ನೀವೇನ್ ಹೇಳ್ತೀರಿ ಬಾಸ್? ಅಷ್ಟೇ ಹೇಳುದು, ಎಲ್ಲರೂ ಸಹಾಯ ಮಾಡಿದಕ್ಕೆ ಥ್ಯಾಂಕ್ಸ್. ಥ್ಯಾಂಕ್ಸ್ ಅಲ್ಲ. ಓಕೆ, ಒಳ್ಳೇದಾಗ್ಲಿ. ಹಾಗೇನೆ ನಾವು ಯಾರು ಕೂಡ ಅವರಿಗೆ ಸಹಾಯ ಮಾಡಿರೋದಲ್ಲ, ಇದು ಭಗವಂತ. ಹಾಗೆಂತೇಳಿ ನಿಮಗೆ ಅವ್ರು ಸಹಾಯ ಮಾಡಿದ್ದಾರೆ, ಇವರು ಸಹಾಯ ಮಾಡಿದ್ದಾರೆ ಅಂತ ಯಾವ ವಿದ್ಯಾರ್ಥಿಗಳು ಕೂಡ ಅವರಿಗೆ ಹೇಳ್ಬೇಡಿ. ಅಂದ್ರೆ ಒಬ್ಬ ಮನುಷ್ಯನೇ ಉಪಕಾರಿಯಾಗಬೇಕು. ಹಾಗೆ ಇವರಿಗೆ ನಾವು ಯಾರು ಸಹಾಯ ಮಾಡಿರೋದಲ್ಲ, ಆ ಭಗವಂತ ನಮ್ಮ ಮುಖಾಂತರವಾಗಿ ಅವರಿಗೆ ತಲುಪಿಸಿರುವಂತಹದ್ದು. ಸೊ ಅವರಿಗೆ ಒಳ್ಳೇದಾಗ್ಲಿ, ಒಳ್ಳೆ ಕಲೀರಿ, ಹಾಗೇನೆ ಒಳ್ಳೆ ಉದ್ಯೋಗ ಎಲ್ಲ ಅವರಿಗೆ ಸಿಗ್ಲಿ. ಈ ಮನೆ ಇವತ್ತು ಸಣ್ಣ ಮನೆ ನಿಮ್ ಜೊತೆ ಇರ್ಬೋದು, ಆದ್ರೆ ಮುಂದೊಂದಿನ ನೀವು ಕಲಿತು ಒಳ್ಳೆ ಉದ್ಯೋಗಕ್ಕೆ ಹೋಗಿ ದೊಡ್ಡ ಬೃಹದಾಕಾರದ ನಿಮ್ಮ ಕನಸಿನ ಮನೆಯನ್ನ ಕಟ್ಟಿ ಅಮ್ಮನನ್ನು ನೀವೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ, ಆಯ್ತಾ? ಓಕೆ, ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್, ನಿಮಗೂ ಆಲ್ ದಿ ಬೆಸ್ಟ್. ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಸರ್, ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಮತ್ತೊಂದು ವಿಡಿಯೋ ಸಿಗೋಣ. ನಿಮ್ಮೆಲ್ಲ ಸಹಕಾರಕ್ಕೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳೊಂದಿಗೆ. ನೀವು ಕೊಟ್ಟಿರುವಂತಹ ಮೊತ್ತ ಸಣ್ಣದಲ್ಲ, ದೊಡ್ಡದು. ಅವರ ಮುಖದಲ್ಲಿ ಒಂದು ಸಣ್ಣ ನಗುವನ್ನಾದರೂ ತರೋದಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಸಿಗುವ.